alcohol having the functional group OH. ಅಂದರೆ ಆಲ್ಕೋಹಾಲ್ಸಿಗೆ OH ಅನ್ನೋ ಫಂಕ್ಷನಲ್ ಗ್ರೂಪು ಇರುತ್ತೆ. ಎಕ್ಸಾಂಪಲ್ 2 ಕಾರ್ಬನ್ ಆಟಮ್ಸ್ ಬರ್ಕೊಂಡ್ಬಿಟ್ಟು OH ಗ್ರೂಪ್ ಹಾಕಿದರೆ ಅಥವಾ ಸಿಂಗಲ್ ಕಾರ್ಬನ್ ಬರ್ಕೊಂಡು OH ಹಾಕಿದರೆ ಇವೆಲ್ಲ ಆಲ್ಕೋಹಾಲ್ಸ್. ವೇಲೆನ್ಸಿ ಕ್ರಿಯೇಟ್ ಮಾಡ್ಕೋಬೇಕು. Carbon valency is 4, that's why we have to substitute 3 more hydrogen atoms. Here also 4, 1, 2, 3, 4 already OH group is there. So what is the name of this compound? This is a functional group for alcohol. So that's why we have to start the numbering from this end. ಅಂದರೆ OH ಅನ್ನೋದು ಫಂಕ್ಷನಲ್ ಗ್ರೂಪ್ ಆಗಿರೋದ್ರಿಂದ ನಾವು ನಂಬರಿಂಗನ್ನು ಈ ಎಂಡಿಂದನೇ ಮಾಡಬೇಕು, 1 2 ಅಂತ. ಆದರೆ 1 2 ಅಂತ ಮಾಡೋ ಹಾಗಿಲ್ಲ, ಇಲ್ಲಿ ಫಂಕ್ಷನ್ ಗ್ರೂಪು ಇರೋದಿಲ್ಲ. ಸೊ ಇಲ್ಲಿ 2 ಕಾರ್ಬನ್ಸ್ ಇರೋದ್ರಿಂದ ರೂಟ್ ವರ್ಡ್ ಇತ್ ಅಂತ ಆಗಿರುತ್ತೆ. 2 ಕಾರ್ಬನ್ ಆಟಮ್ಸ್ ಆರ್ ಕನೆಕ್ಟೆಡ್ ಬೈ ಸಿಂಗಲ್ ಬಾಂಡ್. ಸಫಿಕ್ಸ್ ಏನಾಗಿರುತ್ತೆ, ಕಾರ್ಬನ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ದರೆ ಸಫಿಕ್ಸನ್ನು ಏನಂತ ಬರಿಬೇಕು. ಈಗ OH ಗ್ರೂಪ್ ಇದೆ, ಒನ್ ಮೋರ್ ಫಂಕ್ಷನ್ ಗ್ರೂಪ್ ಇಸ್ ದೇರ್ ಹಿಯರ್. ಸೊ OH, wherever the OH is there, according to IUPAC, this is named as OL. So in E also OL, but OL start from OL. ಹಾಗಾಗಿ OL ಅನ್ನು ರಿಮೂವ್ ಮಾಡಬೇಕು ಪ್ರೈಮರಿ ಸಫಿಕ್ಸ್ ಅಲ್ಲಿ. Instead of E we have to write OL. That indicates name of this compound is ethanol. This is an example of alcohol. Go for one more example. If only one carbon atom, if your compound containing only one carbon and also having the functional group OH, what is the name of this compound? ಅಂದರೆ ನಮ್ಮ ಕಾಂಪೌಂಡಲ್ಲಿ ಒಂದೇ ಕಾರ್ಬನ್ ಇದ್ದು ಅದಕ್ಕೆ ಫಂಕ್ಷನಲ್ ಗ್ರೂಪ್ OH ಇದ್ದರೆ ಅದರ ಹೆಸರು ಏನಾಗಿರುತ್ತೆ? ಸೊ ಹಿಯರ್ ಆಲ್ಸೋ ಫುಲ್ಫಿಲ್ ದ ವೇಲೆನ್ಸಿ ಫಸ್ಟ್. ಆಲ್ರೆಡಿ 1 ವೇಲೆನ್ಸಿ is there. So by drawing 3 more bonds to fulfill the valency. So here only 1 carbon is there, root word is meth, surrounded by single bond A, but function group OH is there. Remove E from the primary suffix. A ಅನ್ನೋದು primary suffix, E ಅನ್ನು ತೆಗೆದುಬಿಟ್ಟು ನಾವು OL ಅನ್ನು ಹಾಕಬೇಕು. Then the name of this compound is methanol. This is also an example of alcohol. ಹೀಗೆ ನಾವು ಆಲ್ಕೋಹಾಲ್ಸ್ ಎಕ್ಸಾಂಪಲ್ಸ್ ಅನ್ನು ತೆಗೆದುಕೊಳ್ತಾ ಹೋಗಬೇಕು. ಸೊ ನಾವು ಸಿಲೆಬಸ್ಸಿಗೆ ಕಲಿಬೇಕಾಗಿರೋದು ಡಿಹೈಡ್ರೇಷನ್ ಆಫ್ ಎಥೆನಾಲ್. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ರಿಯಾಕ್ಷನ್. ಎಥೆನಾಲ್ ಎಲ್ಲ ಫಸ್ಟ್ ಬರ್ಕೋಬೇಕು. ಈ ರೀತಿಯಾಗಿ ಸ್ಟ್ರಕ್ಚರಲ್ಲಿ ಡ್ರಾ ಮಾಡಿ ಇದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನು ಹಾಕಬೇಕು. ಹಾಕ್ಬಿಟ್ಟು 443 ಕೆಲ್ವಿನ್ವರೆಗೂ ಹೀಟ್ ಮಾಡಬೇಕು. ಆವಾಗ ಏನು ಬರುತ್ತೆ ಅಂತ ನೋಡಬೇಕು. ಪ್ಲಸ್ ವಾಟರ್. ಡಿಹೈಡ್ರೇಷನ್ ಮೀನ್ಸ್ ಡಿ ಮೀನ್ಸ್ ರಿಮೂವಲ್ ಅಂತ. ರಿಮೂವಲ್ ಮೀನ್ಸ್ ತೆಗಿಬೇಕು ಹೊರಗಡೆ. ಏನು ತೆಗಿಬೇಕು? ಹೈಡ್ರೇಷನ್ ಮೀನ್ಸ್ ವಾಟರ್. ಅಂದರೆ ಯಾವುದೇ ಒಂದು ಕಂಪೌಂಡಿಂದ ವಾಟರ್ ತೆಗಿಬೇಕಂದ್ರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನು ಹಾಕಬೇಕು ಅಂತ ಅರ್ಥ. ಹಿಯರ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಕ್ಟಿಂಗ್ ಆ್ಯಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಅಂದರೆ ಎಥನಾಲಿಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿ ಹೀಟ್ ಮಾಡಿದಾಗ ಎಥನಾಲಿಂದ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗಿಬಿಟ್ಟು ಇಥೀನ್ ಅನ್ನೋ ಕಂಪೌಂಡು ಫಾರ್ಮೇಷನ್ ಆಗುತ್ತೆ. ಇಲ್ಲಿ 2 ಕಾರ್ಬನ್ಸ್ ಇದೆ. ಇತ್ ಕಾರ್ಬನ್ ಕಾರ್ಬನ್ ಆಟಮ್ಸ್ ಆರ್ ಕನೆಕ್ಟೆಡ್ ಬೈ ಸಿಂಗಲ್ ಬಾಂಡ್ ಏನು, ದಿಸ್ ಈಸ್ ಪ್ರೈಮರಿ ಸಫಿಕ್ಸು. ಹಿಯರ್ ಫಂಕ್ಷನ್ ಗ್ರೂಪ್ OH is there. Suffix for OH is OL. The name of this compound is ethanol. Then what is the name of this compound? 2 carbon atoms are there. It
both carbon atoms are connected by double bond suffix is ene. ಅಂದರೆ ಎರಡು ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡ್ ಇರೋದ್ರಿಂದ ಅಲ್ಲಿ ಪ್ರೈಮರಿ ಸಫಿಕ್ಸ್ ಈನ್ ಆಗಿರುತ್ತೆ. ದ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್ ಇಥೀನ್. ಅಂದರೆ ವೆನ್ ಎಥನಾಲ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಈಸ್ ಟೇಕ್ಸ್ ಪ್ಲೇಸ್. ಇಲ್ಲಿ ವಾಟರ್ ಮಾಲಿಕ್ಯೂಲ್ ಹೋಗಿದೆ ಹೊರಗಡೆ, ಹಾಗಾಗಿ ಡಿಹೈಡ್ರೇಷನ್ ರಿಯಾಕ್ಷನ್ ನಡೆದ್ಬಿಟ್ಟು ನಮಗೆ ಇಥೀನ್ ಅನ್ನೋ ಕಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದಿಸ್ ರಿಯಾಕ್ಷನ್, ದಿಸ್ ಈಸ್ ಎಥನಾಲ್. ವೆನ್ ಎಥನಾಲ್ ಈಸ್ heated with concentrated sulfuric acid. ಅಂದರೆ ಎಥನಾಲನ್ನು ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿ ಹೀಟ್ ಮಾಡಿದಾಗ ಇಲ್ಲಿ ಯಾವ ಥರ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ ಅಂತ ತಿಳ್ಕೊಬೇಕು. ಅಂದರೆ ಡಿಹೈಡ್ರೇಷನ್ ರಿಯಾಕ್ಷನ್ ನಡೀತದೆ. ಹಾಗಾಗಿ ಡಿಹೈಡ್ರೇಷನ್ ರಿಯಾಕ್ಷನ್ ಈಸ್ ಟೇಕ್ಸ್ ಪ್ಲೇಸ್. ನಡೆದ್ಬಿಟ್ಟು ನಮಗೆ ಇಥೀನ್ ಅನ್ನೋ ಕಂಪೌಂಡು ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ರೈಟ್ ಇಟ್, ಇಥೀನ್ ಈಸ್ ಫಾರ್ಮ್. ಅಂದರೆ ದಿಸ್ ಈಸ್ ಅ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದಿಸ್ ರಿಯಾಕ್ಷನ್. ವೆನ್ ಎಥನಾಲ್, ದಿಸ್ ಈಸ್ ಎಥನಾಲ್, ವೆನ್ ಎಥನಾಲ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಡಿಹೈಡ್ರೇಷನ್ ರಿಯಾಕ್ಷನ್ ಈಸ್ ಟೇಕ್ಸ್ ಪ್ಲೇಸ್, ಇಥೀನ್ ಈಸ್ ಫಾರ್ಮ್. This is a reaction, this is a statement related to this reaction. ಅಂದರೆ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ನು ಬರೀಬೇಕು, ರಿಯಾಕ್ಷನ್ನಿಗೆ ಸಂಬಂಧಿಸಿದ ಸ್ಟೇಟ್ಮೆಂಟನ್ನು ಕೂಡ ಬರೀಬೇಕು. ಈಗ ಇಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ಡು ಪಾತ್ರ ಏನು ವಹಿಸಿತು? ಡಿಹೈಡ್ರೇಷನ್ ಆಗಿ ಆ್ಯಕ್ಟ್ ಆಗಿದೆ. ನಾವು ಮೆಕ್ಯಾನಿಸಮನ್ನು ಕಲಿತಾಗ ಅದರದ್ದು ಒನ್ ಮೋರ್ ಫಂಕ್ಷನ್ ನಮಗೆ ಗೊತ್ತಾಗುತ್ತೆ. ಅದು ಏನು ಅಂತ ತಿಳ್ಕೊಳ್ಳೋಣ ಈಗ. ಸೊ ಗೋ ಫಾರ್ ದ ಮೆಕ್ಯಾನಿಸಮ್. ಸೊ ಮೆಕ್ಯಾನಿಸಮಲ್ಲಿ ಸ್ಟೆಪ್ 1ಗೆ ಹೋದಾಗ ಫಸ್ಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ತಗೋಬೇಕು. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಫಸ್ಟ್ ಇಟ್ ಅಂಡರ್ಗೋ ಅಯಾನೈಜೇಷನ್. ಸೊ ನಮಗೆ ಪ್ರೋಟಾನನ್ನು ರಿಲೀಸ್ ಮಾಡುತ್ತೆ, H+HSO4- ಅಂತ. ಬಿಕಾಸ್ ದಿಸ್ ಈಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್, ಇಟ್ ಅಂಡರ್ಗೋ ಕಂಪ್ಲೀಟ್ ಅಯಾನೈಜೇಷನ್. So that's why I write it H+ under HSO4-. When this sulfuric acid reacts with the alcohol, what happens we shall see. So first write the alcohol structure. This is your ethanol structure. So when this ethanol reacts with concentrated sulfuric acid, what happens? So sulfuric acid alli ನಾವು H+ ಅನ್ನು ಮಾತ್ರ ತಗೊಂಡಿದ್ದೀವಿ. H+ ಅಂದ್ರೆ ಆ್ಯಸಿಡ್ ಅಂತ. ಇಲ್ಲಿ ನೋಡಬೇಕು, ಆಕ್ಸಿಜನ್ ಇದೆ. ಆಕ್ಸಿಜನ್ ಈಸ್ ಅ ಹೆಟಿರೋ ಆಟಮ್. ಹೆಟಿರೋ ಮೀನ್ಸ್ ಇಟ್ಸ್ ಹ್ಯಾವಿಂಗ್ ಎಕ್ಸ್ಟ್ರಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಅಂದರೆ ಬೇರೆಯವರಿಗೆ ದಾನ ಕೊಡುವಷ್ಟು ಎಲೆಕ್ಟ್ರಾನ್ಸನ್ನು ತಾನು ಇಟ್ಕೊಂಡಿರ್ತಾನೆ ಅಂತ ಅರ್ಥ. ಇದು ಎಥನಾಲು, ಇದು ಸಲ್ಫ್ಯೂರಿಕ್ ಆ್ಯಸಿಡಿನ ಪಾರ್ಟ್ H+. ಇವರಿಬ್ಬರ ಮಧ್ಯೆ ಯಾವುದೂ ಬಾಂಡ್ ಇಲ್ಲ, ಬಟ್ ಬಾಂಡ್ ಬರಬೇಕಿವಾಗ. ಹಾಗಾಗಿ ಏನು ಮಾಡುತ್ತೆ, ಆಕ್ಸಿಜನ್ಗೆ ಏನು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸನ್ನು ಉಪಯೋಗಿಸ್ಕೊಂಡು ಬಿಟ್ಟು ಈ H+ ಅನ್ನು ತನ್ನ ಕಡೆಗೆ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ಒನ್ ನ್ಯೂ ಬಾಂಡು ಫಾರ್ಮೇಷನ್ ಆಗುತ್ತೆ. ಯಾರ್ಯಾರ ಮಧ್ಯೆ? ಈ ಆಕ್ಸಿಜನ್ನು ಮತ್ತು H+ ಮಧ್ಯೆ. ಈ H+ ಅನ್ನು ನಾವು ಪ್ರೋಟಾನ್ ಅಂತಾನು ಕರಿತೀವಿ ಅಥವಾ ಆ್ಯಸಿಡ್ ಅಂತಾನು ಕರಿತೀವಿ. ಹಾಗಾಗಿ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಇಟ್ ಅಕ್ಸೆಪ್ಟ್ಸ್ H+ ಅಯಾನ್ ಫ್ರಮ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಅರ್ಥ. ಇಲ್ಲಿ ನೋಡಿ, ಎಲೆಕ್ಟ್ರಾನ್ಸ್ ಇದೆ, ಇವರಿಬ್ಬರು ಮಧ್ಯೆ ಬಾಂಡ್ ಇಲ್ಲ. ಆದರೆ ನಾವು ಪ್ರಾಡಕ್ಟನ್ನು ಬರೆದಾಗ ಒಂದು ಹೊಸ ಬಾಂಡ್ ಕ್ರಿಯೇಟ್ ಆಗುತ್ತೆ. ದಿಸ್ ಪೋರ್ಷನ್ ಆ್ಯಸ್ ಇಟ್ ಈಸ್, ಇಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಹೈಡ್ರೋಕಾರ್ಬನ್ ಪಾರ್ಟಲ್ಲಿ ಓನ್ಲಿ ಫಂಕ್ಷನಲ್ ಗ್ರೂಪಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ರೈಟ್ ಇಟ್ OH ಫಸ್ಟ್ ಆ್ಯಸ್ ಇಟ್ ಈಸ್, ಬಟ್ ಇಟ್ ಅಕ್ಸೆಪ್ಟ್ಸ್ H+. ಹಾಗಾಗಿ ನ್ಯೂ ಬಾಂಡ್ ವಿಲ್ ಬಿ ಕ್ರಿಯೇಟೆಡ್ ಇನ್ ಬಿಟ್ವೀನ್ ದ ಆಕ್ಸಿಜನ್ ಆ್ಯಂಡ್ ದ H+. ಅಂದರೆ ಹೊಸ ಬಾಂಡು ಫಾರ್ಮೇಷನ್ ಆಗುತ್ತೆ. ಈ ಹೊಸ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ಆಕ್ಸಿಜನ್ನು ತನ್ನ ಎಲೆಕ್ಟ್ರಾನ್ಸನ್ನು ಉಪಯೋಗಿಸುತ್ತೆ.
ಹಾಗಾಗಿ ಆಕ್ಸಿಜನ್ ಈಸ್ ಲೂಸಸ್ ಇಟ್ಸ್ ಎಲೆಕ್ಟ್ರಾನ್ ಫಾರ್ ದ ಫಾರ್ಮೇಷನ್ ಆಫ್ ನ್ಯೂ ಬಾಂಡ್ in between the oxygen and the H plus. That's why oxygen carry positive sign. Write it H. Don't write plus sign on the H. Already it is electron deficient ಅಂದ್ರೆ ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡಿತ್ತು, ಆದರೆ ಆಕ್ಸಿಜನ್ ಅದಕ್ಕೆ ಎಲೆಕ್ಟ್ರಾನ್ ಅನ್ನು ಕೊಡ್ತು ಅಂತ ಅರ್ಥ. ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ಗೆ ಕೊಟ್ಟಿದ್ರೆ ಒಂದು ಎಲೆಕ್ಟ್ರಾನ್ ಆಕ್ಸಿಜನ್ನೇ ಉಳ್ಕೊಂಡಿರುತ್ತೆ. ಹಾಗಾಗಿ ಅವರಿಬ್ಬರು ಮಧ್ಯೆ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ. ಒಂದನ್ನು ಮಾತ್ರ ಕೊಟ್ಟಿದ್ರಿಂದ ಒಂದೇ ಪಾಸಿಟಿವ್ ಸೈನ್ ಅನ್ನು ಬರೀಬೇಕು. ಹಾಗಾಗಿ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂದರೆ ಫಸ್ಟ್ ಸ್ಟೆಪ್ ಆಫ್ ದ ಮೆಕ್ಯಾನಿಸಮ್ ಅನ್ನಲ್ಲಿ ನಾವು ಟೈಟಲ್ ಕೊಡಬೇಕು ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಅಂದರೆ ಅರ್ಥ ಏನಿಲ್ಲಿ, when this ethanol reacts with the concentrated sulfuric acid, what will happens ಅಂತ. ಎಥನಾಲ್ಗೆ ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿ ಹೀಟ್ ಮಾಡಿದಾಗ ಡೈರೆಕ್ಟಾಗಿ ನಮಗೆ ಈಥೀನು ಬರೋದಿಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ಎಥನಾಲು ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ ಎಥನಾಲಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಏನು ಮಾಡುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡಲ್ಲಿರೋ H+ ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ, ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಆಕ್ಸಿಜನ್ನು ತನ್ನಲ್ಲಿದ್ದ ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ಳೋದ್ರಿಂದ ಆಕ್ಸಿಜನ್ಗೆ ಪಾಸಿಟಿವ್ ಸೈನ್ ಬರುತ್ತೆ. ಅದಕ್ಕೆ ಇದನ್ನು ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂತಲೂ ಕರಿತೀವಿ. ಅಂದರೆ ವೆನ್ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್, ಪ್ರೋಟೋನೇಟೆಡ್ ಆಲ್ಕೋಹಾಲ್ ಈಸ್ ಫಾರ್ಮ್ಡ್. ಬಟ್ ದಿಸ್ ಈಸ್ ನಾಟ್ ಎನ್ ಎ ಜನರಲ್ ಎಕ್ಸಾಂಪಲ್ ಫಾರ್ ಆಲ್ಕೋಹಾಲ್. ದಿಸ್ ಈಸ್ ಪರ್ಟಿಕ್ಯುಲರ್ ನೇಮ್ ಈಸ್ ದೇರ್, ethanol. So what is the name of this compound? Protonated ethanol is formed. Instead of alcohol, write it ethanol. Protonated alcohol is formed. This is the first step of the reaction. Go for what is the second step of the reaction in this mechanism. So what is the product in the first step? The same thing will be utilized as a reactant in the second step. ಇದು ಫಸ್ಟ್ ಸ್ಟೆಪ್ಪಲ್ಲಿ ಏನು ಪ್ರಾಡಕ್ಟ್ ಬಂದಿರುತ್ತಲ್ಲ ಅದನ್ನು ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ರಿಯಾಕ್ಟೆಂಟ್ ಆಗಿ ಉಪಯೋಗಿಸ್ಕೋಬೇಕು ಅಂತ ಅರ್ಥ. ಅಲ್ಲಿ ಏನಿರುತ್ತೆ ಅದನ್ನೇ ಕಾಪಿ ಮಾಡಬೇಕು. ಇಲ್ಲಿ ಆಕ್ಸಿಜನ್ಗೆ ಪಾಸಿಟಿವ್ ಸೈನ್ ಇದೆ, ಪಾಸಿಟಿವ್ ಸೈನನ್ನು ಕಂಪಲ್ಸರಿಯಾಗಿ ಬರಿಬೇಕು, ಅದರ್ವೈಸ್ ಯು ಲೂಸಸ್ ಯುವರ್ ಮಾರ್ಕ್ಸ್. ಅಂದರೆ ಇಲ್ಲಿ ಪಾಸಿಟಿವ್ ಸೈನ್ ಇರೋದ್ರಿಂದ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಅದನ್ನೇ ಕಾಪಿ ಮಾಡ್ಕೋಬೇಕು. ದಿಸ್ ಈಸ್ ಸ್ಟೆಪ್ 2. ದಿಸ್ ಈಸ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಡಿಹೈಡ್ರೇಷನ್ ರಿಯಾಕ್ಷನ್ ನಡೆಯುತ್ತೆ, ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಅಂದರೆ ದ ಬಾಂಡ್ ಈಸ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಆಕ್ಸಿಜನ್ ಗೆಟ್ ಬ್ರೋಕನ್. ಅಂದರೆ ಕಾರ್ಬನ್ನು ಮತ್ತು ಆಕ್ಸಿಜನ್ ಮಧ್ಯೆ ಇರೋ ಬಾಂಡು ಬ್ರೇಕ್ ಆಗಿಬಿಡುತ್ತೆ. ಬ್ರೇಕ್ ಆದಾಗ ಎಲೆಕ್ಟ್ರಾನ್ಸ್ ಗೆಟ್ ಶಿಫ್ಟೆಡ್ ಟುವರ್ಡ್ಸ್ ಆಕ್ಸಿಜನ್ ಸೈಡ್. ಯಾಕಂದರೆ ಆಕ್ಸಿಜನ್ ಆಲ್ರೆಡಿ ಎಲೆಕ್ಟ್ರಾನ್ ಕಳ್ಕೊಂಡು ಬಿಟ್ಟಿರೋದ್ರಿಂದ ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಕಡೆಗೆ ಶಿಫ್ಟ್ ಆಗಬೇಕು. ಹಾಗಾಗಿ ಸಿಂಗಲ್ ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ಸ್ ಇದೆ ಅಂತ ಅರ್ಥ. ಒಂದು ಕಾರ್ಬನ್ನಿಂದು, ಒಂದು ಆಕ್ಸಿಜನ್ನಿಂದು. ಆಕ್ಸಿಜನಿಂದ ಆಕ್ಸಿಜನ್ಗೆ ಇರುತ್ತೆ, ಬಟ್ ಕಾರ್ಬನ್ನಿನ ಎಲೆಕ್ಟ್ರಾನ್ ಮಾತ್ರ ಆಕ್ಸಿಜನ್ ಕಡೆಗೆ ಶಿಫ್ಟ್ ಆಗುತ್ತೆ. ಸೊ ಹಾಗಾಗಿ ಇನ್ ದಿಸ್ ರಿಯಾಕ್ಷನ್ನು ಕಾರ್ಬನ್ ಲೂಸಸ್ ಇಟ್ಸ್ ಎಲೆಕ್ಟ್ರಾನ್ಸ್. ಇದು ನೋಡಿ, ಎಲೆಕ್ಟ್ರಾನ್ ಯಾವಾಗ ಶಿಫ್ಟ್ ಆಯಿತು, ಆಲ್ರೆಡಿ ಪಾಸಿಟಿವ್ ಇತ್ತು, ಎಲೆಕ್ಟ್ರಾನ್ ಶಿಫ್ಟ್ ಆದರೆ ನೆಗೆಟಿವ್ ಸೈನ್ ಬರಬೇಕು, ಬಟ್ ಆಲ್ರೆಡಿ ಪಾಸಿಟಿವ್ ಚಾರ್ಜ್ ಇಸ್ ದೇರ್, ದಟ್ಸ್ ವೈ ಗೆಟ್ ನ್ಯೂಟ್ರಲೈಸ್. ಅಂದರೆ ನೆಗೆಟಿವ್ ಬರಬೇಕಾಗಿತ್ತು, ನೆಗೆಟಿವ್ ಪಾಸಿಟಿವ್ ಸೈನ್ ಗೆಟ್ ನ್ಯೂಟ್ರಲೈಸ್ ಆಗಿಬಿಡುತ್ತೆ. ದಿಸ್ ಈಸ್ ಎಲಿಮಿನೇಟೆಡ್ ಆಸ್ ಎ ಸ್ಟೇಬಲ್ ವಾಟರ್ ಮಾಲಿಕ್ಯೂಲ್, H2O ಆಗಿ ಹೊರಗಡೆ ಬಂದ್ಬಿಡುತ್ತೆ. ಅಂದರೆ ಇಟ್ ಡಸ್ ನಾಟ್ ಕ್ಯಾರಿ ಎನಿ ಸೈನ್ ಅಂತ ಅರ್ಥ. ಈಗ ಕಾರ್ಬನ್ ಲೂಸಸ್ ಇಟ್ಸ್ ಎಲೆಕ್ಟ್ರಾನು, ರೈಟ್ ಒನ್ ಮೋರ್ ಪ್ರಾಡಕ್ಟ್, ವಾಟ್ ವಿಲ್ ಹ್ಯಾಪನ್ಸ್ ಅಂತ. ಫಸ್ಟ್ ಕಾರ್ಬನ್ಗೆ 3 ಹೈಡ್ರೋಜನ್ಸ್ ಹೆಂಗಿದೆ ಹಾಗೆ ಬರೀಬೇಕು, ಈ ಕಾರ್ಬನ್ಗೆ 2 ಹೈಡ್ರೋಜನ್ಸ್ ಬರೀಬೇಕು. ಬಟ್ ಕಾರ್ಬನ್ ಲೂಸಸ್ ಇಟ್ಸ್ ಎಲೆಕ್ಟ್ರಾನ್, ದಟ್ಸ್ ವೈ ಇಟ್ ಕ್ಯಾರಿ ಪಾಸಿಟಿವ್ ಸೈನ್. ಸೊ ವಾಟ್ ಈಸ್ ದ ಟೈಟಲ್ ರಿಲೇಟೆಡ್ ಟು ಸೆಕೆಂಡ್ ಸ್ಟೆಪ್ ಆಫ್ ದ ರಿಯಾಕ್ಷನ್ ಈಸ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಅಂದರೆ ಕಾರ್ಬನ್ನಿಗೆ ಪಾಸಿಟಿವ್ ಸೈನ್ ಬಂದಿರೋದ್ರಿಂದ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಕಾರ್ಬೋಕ್ಯಾಟಯಾನ್. ಹಾಗಾಗಿ ಟೈಟಲ್ ಕೂಡ ಏನು ಕೊಡ್ಬೇಕು ನಾವಿಲ್ಲಿ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಇದಕ್ಕೆ ನಾವು ಸ್ಟೇಟ್ಮೆಂಟ್ ಕೂಡ ಬರೀಬೇಕು, ಈ ಮೆಕ್ಯಾನಿಸಮ್ಗೂ ಬರೀಬೇಕು, ಈ ಮೆಕ್ಯಾನಿಸಮ್ಗೂ ಬರೀಬೇಕು. ಇಲ್ಲಿ ಬರೀಬೇಕಾದಾಗ
when ethanol is reacts with sulfuric acid, it accepts proton from the sulfuric acid. Protonated alcohol or protonated ethanol is formed. ಎಥನಾಲ್ ಅನ್ನು ತಗೊಂಡಾಗ ಪ್ರೋಟೋನೇಟೆಡ್ ಎಥನಾಲ್ ಅಂತಾನೆ ಬರೀಬೇಕು. ನಾವು ಆಲ್ಕೋಹಾಲ್ ಅಂತ ಜನರಲ್ ನೇಮ್ ತಗೊಂಡಾಗ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂತ ಬರೀಬೇಕು. ಆದರೆ ನಾವಿಲ್ಲಿ ಎಥನಾಲನ್ನೇ ತಗೊಂಡಿರೋದ್ರಿಂದ ನಾವು ಇದಕ್ಕೆ ಸ್ಟೇಟ್ಮೆಂಟ್ ಏನು ಬರೀಬೇಕು, ವೆನ್ ಎಥನಾಲ್ ಈ ಪ್ಲಸ್ ಸೈನ್ ಅನ್ನ ಈಸ್ ರಿಯಾಕ್ಟ್ ಅಂತ ಬರೀಬೇಕು. ವೆನ್ ಎಥನಾಲ್ ಈಸ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಈ H ಪ್ಲಸ್ ಎಲ್ಲಿಂದ ಸಿಕ್ತು, ನಮಗೆ ಸಲ್ಫ್ಯೂರಿಕ್ ಆಸಿಡ್ ಇಂದ ಸಿಕ್ತು. ಹಾಗಾಗಿ ಇಟ್ ಅಕ್ಸೆಪ್ಟ್ಸ್ H ಪ್ಲಸ್ ಅಯಾನ್ ಫ್ರಮ್ ದ ಸಲ್ಫ್ಯೂರಿಕ್ ಆಸಿಡ್. ಇಟ್ ಅಂದರೆ ಇಲ್ಲಿ ಎಥನಾಲ್ ಅಂತಾನೆ ಅರ್ಥ. ಪ್ರೋಟೋನೇಟೆಡ್ ಎಥನಾಲ್ ಈಸ್ ಫಾರ್ಮ್ಡ್. ಬರ್ಕೊಟ್ರ ಸ್ಟೇಟ್ಮೆಂಟು. ವೆನ್ ಎಥನಾಲ್ ಈಸ್ ರಿಯಾಕ್ಟ್ಸ್ ವಿತ್ sulfuric acid, it accepts proton from the sulfuric acid. Protonated ethanol is formed. So what is a statement related to second step of the mechanism? ನಾವೀಗ ಸೆಕೆಂಡ್ ಸ್ಟೆಪ್ ಆಫ್ ದ ಮೆಕ್ಯಾನಿಸಮ್ಗೆ ಸ್ಟೇಟ್ಮೆಂಟ್ ಏನಿರುತ್ತೆ ಅಂತ ನೋಡೋಣ. ಅಂದರೆ ಇದು ಈಗ ಪ್ರೋಟೋನೇಟೆಡ್ ಆಲ್ಕೋಹಾಲು, ಪ್ರೋಟೋನೇಟೆಡ್ ಎಥನಾಲ್ ಇದೆ. ಈಗ ಈ ಪ್ರೋಟೋನೇಟೆಡ್ ಎಥನಾಲ್ ಅಲ್ಲಿ ಏನು ಹೊರಗಡೆ ಬಂದಿದೆ, ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗಿದೆ, ನಮಗೆ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಗಿದೆ. ಅಂದರೆ ಯಾವಾಗ ಪ್ರೋಟೋನೇಟೆಡ್ ಎಥನಾಲು ಲೂಸಸ್ ಇಟ್ಸ್ ವಾಟರ್ ಮಾಲಿಕ್ಯೂಲ್, ತನ್ನಲ್ಲಿ ಇದ್ದ ವಾಟರ್ ಮಾಲಿಕ್ಯೂಲ್ ಅನ್ನು ಕಳ್ಕೊಂಡಾಗ ಅದು ಕಾರ್ಬೋಕ್ಯಾಟಯನ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ದ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದಿಸ್ ರಿಯಾಕ್ಷನ್ ಈಸ್ ವೆನ್ ಪ್ರೋಟೋನೇಟೆಡ್ ಆಲ್ಕೋಹಾಲ್, protonated ethanol loses its water molecule to form carbocation. This is a statement related to second step of the mechanism. ನಮಗೆ ರಿಯಾಕ್ಷನ್ಗೆ ಅರ್ಧ ಮಾರ್ಕ್ಸ್ ಸಿಕ್ಕಿದ್ರೆ ಸ್ಟೇಟ್ಮೆಂಟ್ಗೆ ಅರ್ಧ ಸಿಗುತ್ತೆ. ಅಂದರೆ ಈಚ್ ಸ್ಟೆಪ್ಪಿಗೆ ಒಂದೊಂದು ಮಾರ್ಕ್ ಅಂತ. ಹಾಗಾಗಿ ಬರೀ ರಿಯಾಕ್ಷನ್ ಅಷ್ಟೇ ಬರೆಯೋ ಹಾಗಿಲ್ಲ, ಸ್ಟೇಟ್ಮೆಂಟನ್ನು ಕೂಡ ನಾವು ಬರೀಬೇಕು. ಇದು ಪ್ರೋಟೋನೇಟೆಡ್ ಎಥನಾಲು ತನ್ನಲ್ಲಿರೋ ವಾಟರ್ ಮಾಲಿಕ್ಯೂಲನ್ನು ಕಳ್ಕೊಂಡಾಗ ಕಾರ್ಬನ್ಗೆ ಪಾಸಿಟಿವ್ ಸೈನ್ ಬರುತ್ತೆ. ಹಾಗಾಗಿ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಯಿತು ಅಂತ ಅರ್ಥ. ಅದಕ್ಕೆ ವೆನ್ ಪ್ರೋಟೋನೇಟೆಡ್ ಎಥನಾಲ್ ಲೂಸಸ್ ಇಟ್ಸ್ ವಾಟರ್ ಮಾಲಿಕ್ಯೂಲ್, ತನ್ನಲ್ಲಿದ್ದ ವಾಟರ್ ಮಾಲಿಕ್ಯೂಲನ್ನು ಕಳ್ಕೊಂಡಾಗ ನಮಗೆ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಗುತ್ತೆ. This is second step of the mechanism. Go for third step of the mechanism ಏನಿರುತ್ತೆ ಅಂತ ನೋಡಬೇಕು. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಪ್ರಾಡಕ್ಟ್ ಬಂದಿದ್ದನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ರಿಯಾಕ್ಟೆಂಟ್ ಆಗಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಥರ್ಡ್ ಸ್ಟೆಪ್ಪಲ್ಲೂ ಕೂಡ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದ ಪ್ರಾಡಕ್ಟನ್ನು ಥರ್ಡ್ ಸ್ಟೆಪ್ಪಲ್ಲಿ ಒನ್ಸ್ ಅಗೇನ್ ಮೇಕ್ ಇಟ್ ಆ್ಯಸ್ ಎ ರಿಯಾಕ್ಟೆಂಟ್. ನಾವು ಮತ್ತೆ ಅದನ್ನು ರಿಯಾಕ್ಟೆಂಟ್ ಆಗಿ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಸೈನ್ ಇದೆಯಲ್ಲ, ಪ್ಲಸ್ ಸೈನನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು, ಅದರ್ವೈಸ್ ನಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಈ ರಿಯಾಕ್ಷನ್ನಿಂದ ನಮಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಿದೆ ಅಂತ ಗೊತ್ತಾಯಿತು. ಯಾಕಂದರೆ ಪ್ರೋಟೋನೇಟೆಡ್ ಆಲ್ಕೋಹಾಲಿಂದ ವಾಟರ್ ಮಾಲಿಕ್ಯೂಲು ಹೊರಗಡೆ ಬಂದಿದೆ. ಆದರೆ ನಾವಿಲ್ಲಿ ಒನ್ ಮೋರ್ ಫಂಕ್ಷನನ್ನು ತಿಳ್ಕೋಬೇಕು ಸಲ್ಫ್ಯೂರಿಕ್ ಆ್ಯಸಿಡ್ದು. ಇಲ್ಲಿ ನೋಡಿ, ಥರ್ಡ್ ಸ್ಟೆಪ್ಪಲ್ಲಿ ಇದು ಕಾರ್ಬೋಕ್ಯಾಟಯನ್ ಇರುತ್ತಲ್ಲ, ಈ ಕಾರ್ಬನ್ಗೆ 2 ಹೈಡ್ರೋಜನ್ಸ್ ಇದೆ, ಈ ಕಾರ್ಬನ್ಗೆ 3 ಹೈಡ್ರೋಜನ್ಸ್ ಇದೆ. ಇಲ್ಲಿಂದನೇ ಹೈಡ್ರೋಜನ್ನ ತೆಗೆಯೋಕ್ಕೆ ಬರಲ್ಲ, ಬಿಕಾಸ್ ಆಲ್ರೆಡಿ ಲೂಸಸ್ ಇಟ್ಸ್ ಎಲೆಕ್ಟ್ರಾನ್. ಕಾರ್ಬನ್ಗೆ ವೇಲೆನ್ಸಿ 4 ಇರಬೇಕು, ಆದರೆ ಇಲ್ಲಿ 3 ಇದೆ, ಅಂದರೆ ಒಂದು ಎಲೆಕ್ಟ್ರಾನನ್ನು ಕಳ್ಕೊಂಡಿದೆ ಅಂತ ಅರ್ಥ. ಹಾಗಾಗಿ ನಾವು ಹೈಡ್ರೋಜನ್ನ ಮತ್ತೆ ಹೊರಗಡೆ ತೆಗೆದ್ರೆ ಮತ್ತೊಂದು ಎಲೆಕ್ಟ್ರಾನು ಹೊರಗಡೆ ಹೋಯಿತು ಅಂತ ಅರ್ಥ. ಹಾಗಾಗಿ ನಾವೇನು ಮಾಡಬೇಕು, ನೇಬರಿಂಗ್ ಕಾರ್ಬನ್ನಲ್ಲಿ 3 ಹೈಡ್ರೋಜನ್ ಆಟಮ್ಸ್ ಇರುತ್ತಲ್ಲ, ಔಟ್ ಆಫ್ 3 ಹೈಡ್ರೋಜನ್ ಆಟಮ್ ವಿ ಹ್ಯಾವ್ ಟು ರೀಪ್ಲೇಸ್ ಎನಿವನ್. ಅಂದರೆ ವಿ ಹ್ಯಾವ್ ಟು ನಾಟ್ ರೀಪ್ಲೇಸ್, ವಿ ಹ್ಯಾವ್ ಟು ರಿಮೂವ್ ಎನಿವನ್. ಅಂದರೆ ಕಾರ್ಬನ್ನು ಹೈಡ್ರೋಜನ್ ಮಧ್ಯೆ ಇರೋ ಬಾಂಡನ್ನು ತಂದು ಕಾರ್ಬನ್ಗಳ ಮಧ್ಯೆ ಶಿಫ್ಟ್ ಮಾಡಬೇಕು. ಇಲ್ಲಿ ಬಾಂಡ್ ಇದೆ ಅಂದರೆ 1 ಎಲೆಕ್ಟ್ರಾನು ಕಾರ್ಬನ್ನಿಂದು, 1 ಮೋರ್ ಎಲೆಕ್ಟ್ರಾನು ಹೈಡ್ರೋಜನ್ನಿಂದು. ಕಾರ್ಬನ್ನಿಗಿರೋ ಎಲೆಕ್ಟ್ರಾನ್ ಕಾರ್ಬನ್ನಿಗೆ ಇರುತ್ತೆ, ಬಟ್ ಹೈಡ್ರೋಜನ್ನಲ್ಲಿರೋ ಎಲೆಕ್ಟ್ರಾನು ಈ ಕಾರ್ಬನ್ಗೆ ಬರುತ್ತೆ. ಹೈಡ್ರೋಜನ್ನಲ್ಲಿರೋ ಎಲೆಕ್ಟ್ರಾನು ಈ ಕಾರ್ಬನ್ಗೆ ಬರುತ್ತೆ ಅಂದರೆ ನಮಗೆ ಇಲ್ಲಿ ಡಬಲ್ ಬಾಂಡ್ ಬಂತು ಅಂತ ಅರ್ಥ. ಈ ಕಾರ್ಬನ್ನಿಂದ 1 ಎಲೆಕ್ಟ್ರಾನು, ಹೈಡ್ರೋಜನ್ನಿಂದ 1 ಎಲೆಕ್ಟ್ರಾನು ಸೇರಿಕೊಂಡು ಒಂದು ಬಾಂಡ್, ಹೊಸ ಬಾಂಡ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಹಾಗಾಗಿ ಕಾರ್ಬನ್ ಮಧ್ಯೆ ಹೊಸ ಬಾಂಡ್, ನ್ಯೂ ಬಾಂಡ್ ಅಂದರೆ ಡಬಲ್ ಬಾಂಡ್.
ಮೊದಲೇ ಒಂದಿತ್ತು. ಈ ಬಾಂಡ್ ಯಾವಾಗ ಇಲ್ಲಿ ಶಿಫ್ಟ್ ಆಗುತ್ತಂದರೆ ಕಾರ್ಬನ್ನಿಗಿದ್ದ ಎಲೆಕ್ಟ್ರಾನು ಕಾರ್ಬನ್ನಿಗೆ ಇರುತ್ತೆ, ಹೈಡ್ರೋಜನ್ನಿಗಿದ್ದ ಎಲೆಕ್ಟ್ರಾನ್ ಮಾತ್ರ ಈ ಕಾರ್ಬನ್ನಿಗೆ ಶಿಫ್ಟ್ ಆಗುತ್ತೆ. ಯಾಕಂದರೆ ಇದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್. ಶಿಫ್ಟ್ ಆಗುತ್ತೆ ಅಂದರೆ ಎರಡೂ ಎಲೆಕ್ಟ್ರಾನ್ಸ್ ಸೇರ್ಕೊಂಡ್ಬಿಟ್ಟು ಒಂದು ಬಾಂಡು ಫಾರ್ಮೇಷನ್ ಆಗುತ್ತೆ. ಆವಾಗ ಇಲ್ಲಿ ಪಾಸಿಟಿವ್ ಸೈನು ಉಳಿಯೋದಿಲ್ಲ ಪ್ರಾಡಕ್ಟಲ್ಲಿ. ಇದು ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಹೈಡ್ರೋಜನ್ನು ಎಲೆಕ್ಟ್ರಾನನ್ನು ಕೊಡ್ತು. ಅಂದರೆ ಈ ಹೈಡ್ರೋಜನ್ನು ಎಲಿಮಿನೇಟೆಡ್ ಇನ್ ದ ಫಾರ್ಮ್ ಆಫ್ H+. ಈಗ ಉಳಿದಿದ್ದ ಹೈಡ್ರೋಜನ್ಸನ್ನು ನಾವು ಹಾಗೆ ಬರಿಬೇಕು, ಹೌದಾ? ಸೊ ಇಲ್ಲೇನಾಯಿತು, 2 ಕಾರ್ಬನ್ಸ್ ಇದೆ ಇತ್ತು. ಬೋತ್ ಕಾರ್ಬನ್ ಆಟಮ್ಸ್ ಆರ್ ಕನೆಕ್ಟೆಡ್ ಬೈ ಡಬಲ್ ಬಾಂಡು ಇನ್. ಆದರೆ ನಮಗೆ H+ ಹೊರಗಡೆ ಬಂದಿದೆ. ಬಟ್ ಫಸ್ಟ್ ಸ್ಟೆಪ್ ಆಫ್ ದ ಮೆಕ್ಯಾನಿಸಮಲ್ಲಿ H+ ಸಲ್ಫ್ಯೂರಿಕ್ ಆ್ಯಸಿಡಿಂದ ಉಪಯೋಗಿಸ್ಕೊಂಡಿತ್ತು ಆಲ್ಕೋಹಾಲು. ಆದರೆ ಥರ್ಡ್ ಸ್ಟೆಪ್ ಆಫ್ ದ ಮೆಕ್ಯಾನಿಸಮಲ್ಲಿ H+ ಒನ್ಸ್ ಅಗೇನ್ ರೀಜನರೇಟ್ ಆಗಿದೆ. ಅಂದರೆ ಇದರ ಅರ್ಥ ಸಲ್ಫ್ಯೂರಿಕ್ ಆ್ಯಸಿಡ್ ನಾಟ್ ಓನ್ಲಿ ಆ್ಯಕ್ಟಿಂಗ್ ಆ್ಯಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್, ಇಟ್ ಆಲ್ಸೋ ಆ್ಯಕ್ಟ್ ಆ್ಯಸ್ ಎ ಕೆಟಲಿಸ್ಟು. ಅಂದರೆ ಕೆಟಲಿಸ್ಟಿನ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಏನಿರುತ್ತಪ್ಪ ಅಂದರೆ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಕೆಟಲಿಸ್ಟ್ ಭಾಗವಹಿಸುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ರಿಯಾಕ್ಷನ್ ಮುಗಿದಾದ್ಮೇಲೆ ಒನ್ಸ್ ಅಗೇನ್ ಇಟ್ ಗೆಟ್ ರೀಜನರೇಟೆಡ್, ವಾಪಸ್ ಹಿಂಗಿರುತ್ತಲ್ಲ ಹಾಗೆ ಬರುತ್ತೆ. ಹಾಗಾಗಿ ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡಿನ ಪಾತ್ರ 2 ಇರುತ್ತೆ. ಒಂದು ಡಿಹೈಡ್ರೇಟಿಂಗ್ ಏಜೆಂಟು, ಇನ್ನೊಂದು ಕೆಟಲಿಸ್ಟು. ಸೊ ವಾಟ್ ಈಸ್ ದ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥರ್ಡ್ ಸ್ಟೆಪ್ ಆಫ್ ದ ರಿಯಾಕ್ಷನ್? ಕಾರ್ಬೋಕ್ಯಾಟಯನ್ ಏನನ್ನ ಕಳ್ಕೊಳ್ತಾ ಇದೆ? H+ ಅನ್ನ ಕಳ್ಕೊಳ್ತಾ ಇದೆ. ಸೊ ವೆನ್ ಕಾರ್ಬೋಕ್ಯಾಟಯಾನ್ loses H+ ion ಅಥವಾ when H+ ion is removed, ತೆಗಿತಿದ್ದೀವಿ ಯಾರಿಂದ? ರಿಮೂವ್ ಫ್ರಮ್ ಕಾರ್ಬೋಕ್ಯಾಟಯಾನ್. ನಮಗೇನು ಬಂತು? ಇಥೀನ್ ಬಂತು, ಇಥೀನ್. ಹಾಗಾಗಿ ವಾಟ್ ಈಸ್ ಅನ್ title for the third step of the reaction, third step of the mechanism, formation of ethene. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡೀವಿ. ಅಂದರೆ ಯಾವಾಗ ಕಾರ್ಬೋಕ್ಯಾಟಯನಿಂದ H+ ತೆಗೆದ್ವಿ ಅಂದ ತಕ್ಷಣ ನಮಗೆ ಕಾರ್ಬೋಕ್ಯಾಟಯನು ಇಥೀನ್ ಆಗಿ ಫಾರ್ಮೇಷನ್ ಆಗುತ್ತೆ. ಅಂದರೆ ರಿಯಾಕ್ಷನಲ್ಲಿ ಏನು ಬರೆದಿದ್ವಲ್ಲ ಅದು ಇಲ್ಲಿ ಬರಬೇಕು. ದಿಸ್ ಈಸ್ ಅ ಮೆಕ್ಯಾನಿಸಮ್ ರಿಲೇಟೆಡ್ ಟು dehydration of ethanol.